ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿರಾಟ್ 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 ಇವರೆಲ್ಲ ಬೇಕು ಅಂತ ರೋಡಲ್ಲಿ ಗಲಾಟೆ ಮಾಡಿ ಹಣ ವಸೂಲಿ ಮಾಡೋರು. ವಿರಾಟ್ ಹೇಳ್ದಾಗೆ ಅವ್ರು ದುಡ್ಡು ವಸೂಲಿ ಮಾಡಕ್ ಬಂದವ್ರು ಹಾಗಿರ್ಲಿಲ್ಲ. ಆದ್ರೆ ನನ್ನ ಕೊಲೆ ಮಾಡೋ ಉದ್ದೇಶದಿಂದಾನೇ ಬಂದಿದ್ದಾರೆ. ಭೈರವಿ ಅವರೇ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನೋಡಿ, ನಂಗೇನೂ ಆಗಿಲ್ಲ, ಆದ್ರೂ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ರಸ್ತೆಲ್ ನಡೆಯೋ ಯಾವ್ದೋ ಸಣ್ಣ ಗಲಾಟೆಗೆ ಚಾಕು ಹಿಡ್ಕೊಂಡು ಸಾಯ್ಸಕ್ ಬಂದಿದ್ದಾರೆ ಅಂದ್ರೆ ಏನರ್ಥ? ನನಗೆ ಯಾಕೋ ಇದು ಬರೀ ಗಲಾಟೆ ತರ ಅನ್ನಿಸ್ತಾ ಇಲ್ಲ. ಯಾರೋ ಬೇಕು ಬೇಕು ಅಂತಾನೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಹಾಗೆಲ್ಲ ಏನೂ ಆಗಿರಲ್ಲ ಭೈರವಿ ಅವರೇ. ಕೆಲವರು ಸಣ್ಣ ವಿಷಯಕ್ಕೂ ಸಾಯಿಸೋ ತರ ಬರ್ತಾರೆ. ನೀವಂತವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ ಜೊತೆ ನಾನಿದ್ದೀನಿ. ಆದ್ರೆ ನನ್ನಿಂದ ನಿಮ್ ಪ್ರಾಣಕ್ಕೆ ಅಪಾಯ ಆಗ್ತಿದ್ಯಲ್ಲ ವಿರಾಟ್. ಯಾಕೆ ತಲೆ ಕೆಡಿಸ್ಕೋತೀರಾ? ನಿಮ್ ಪ್ರಾಣಕ್ಕೇನೂ ಅಪಾಯ ಆಗಲ್ಲ. ನಾನು ಯಾವತ್ತೂ ನಿಮ್ ಜೊತೆಲೇ ಇರ್ತೀನಿ. ಸರಿ, ಬನ್ನಿ ಹೊರಡೋಣ. ಚಿಕ್ಕ ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ. ಅಲ್ಲ, ಈ ಅಂಕಲ್ ಫಸ್ಟೇ ಬಂದ್ರು, ಆಮೇಲೆ ಈ ಅಣ್ಣನ್ ಕರ್ಕೊಂಡ್ ಬರಕ್ ಬಂದ್ರು. ಬರ್ತಾ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಅಯ್ಯೋ ಸಾಕ್, ಸುಮ್ನಿರೆ, ಜಾಸ್ತಿ ಮಾತಾಡ್ಬೇಡ. ಬನ್ನಿ ಹೋಗೋಣ. ಅಯ್ಯೋ ಒಂದ್ ನಿಮಿಷ, ಆರತಿ ತಗೊಂಡ್ ಬರ್ತೀನಿ. ತಗೋಮ್ಮ.
ಮನೆ ದೇವ್ರಿಗೆ ಬಂದಿದ್ದೀರಾ, 100 ಕಾಲ ಹೀಗೆ ಎಲ್ರೂ ಖುಷಿಯಾಗಿರಿ. ಬನ್ನಿ ಒಳಗಡೆ. ಭೈರವಿ, ನಿಂಗೇನೂ ಆಗಿಲ್ಲ ತಾನೆ? ಇವಳನ್ನ ವಿರಾಟಿಂದ ದೂರ ಮಾಡ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಇವಳು ವಿರಾಟ್ಗೆ ಹತ್ರ ಆಗ್ತಾನೆ ಇದ್ದಾಳೆ. ಸದ್ಯ ದೇವ್ರ ದಯದಿಂದ ಯಾರಿಗೂ ಏನೂ ಆಗ್ಲಿಲ್ಲ. ಬನ್ನಿ ಬಾ.